ಜಡ್ಜಸ್ ನಮಸ್ಕಾರ. ನೀವೆಲ್ಲರೂ ಬರ್ತೀರಾ ಗೆಸ್ಟ್ ಯಾಕಂದ್ರೆ ನಾನು ನಡೀತಿರೋದು ಫಸ್ಟ್. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ. ಥಿಯೇಟರ್ ಆಚೆ ಎಲ್ಲೋ ಕಿರಿಸ್ಕೊಂಡಿದ್ದು ನನಗೆ ಕರ್ಕೊಬಂದು ಸ್ಟೇಜ್ ಕೊಟ್ರಿ, ಹಿಡ್ಕೊಳಕ್ಕೆ ಮೈಕ್ ಕೊಟ್ರಿ. ನನ್ ಮಾತು ಚೆನ್ನಾಗಿಲ್ಲ ಅಂದ್ರೆ ನೀವೆಲ್ಲ ಚಪ್ಪಾಳೆ ಕೊಟ್ರಿ. ಆದ್ರೆ 3 ತಿಂಗಳಿಂದ ಕೇಳ್ತಾನೆ ಇದ್ದೀನಿ, ನನಗೆ ಪೇಮೆಂಟ್ ಯಾಕೆ ಕೊಡ್ತಿಲ್ಲ? ನೀನ್ ಯಾಕೆ ಡೇಟ್ ಕೊಡ್ತಾ ಇಲ್ಲ? ಅನುಶ್ರೀ ಅಕ್ಕ, ಒಂದ್ ಮಾತು ಹೇಳ್ಬೇಕಕ್ಕ, ನನ್ ಕೆಲಸ ಇಲ್ದಾಗ ವರುಣನ ಕರ್ಕೊಂಡ್ಬಂದು ಕೆಲಸ ಕೊಟ್ರು. ಆ ಋಣ ನಾನು ಯಾವತ್ತೂ ಮರಿಬಾರ್ದು. ಅದಕ್ಕೆ ನನ್ನ ಮದ್ವೆ ಇವೆಂಟ್ ನ ಅವ್ರಿಗೆ ಕೊಟ್ಟಿದ್ದೀನಿ. ತರುಣ್ ಗೌಡ ಅವರು. ಒಂದ್ ನಿಮಿಷ ತಡೀರಿ, ಫಸ್ಟ್ ವರುಣನ ಕಾಲ್ ಮಾಡ್ತೀನಿ. ಹಲೋ ಅಲ್ಲ ಅಣ್ಣ, ನನ್ ಮದ್ವೆ. ಕಂಗ್ರಾಚುಲೇಷನ್ ಕಣ. ಥ್ಯಾಂಕ್ ಯು ಅಣ್ಣ. ಏನಣ್ಣ ಕಂಗ್ರಾಚುಲೇಷನ್? ಬಂದ್ ಮಾಡ್ಸೋಣ ನೀನೆ. ನಾನ್ ಶಿವಣ್ಣನ್ ಡೇಟ್ ತಗೊಳಕ್ ಬಂದಿದ್ದೀನಿ, ನಾಳೆ ಕಣಲೆ. ಆಲ್ರೆಡಿ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಹೌದಲ್ವೇನಾ? ಮರ್ತ್ಬಿಟ್ಟಿದ್ದೆ, ಬಂದೆ. ಬಾ ಬಾ ಬಾ. ಏ ವರುಣ, ಹೆಂಗಿದೀವಿ ಅರೇಂಜ್ಮೆಂಟ್? ಅಣ್ಣ, ಮದ್ವೆ ಆಗ್ಬೇಕಾದ್ರೆ ಆಗ್ತಾರೆ 3 ಗಂಟು. ನಮ್ ವರುಣನ ಮಾಡೋದು ಮಸ್ತಾಗಿರುತ್ತೆ ಅರೇಂಜ್ಮೆಂಟ್. ಅಣ್ಣ, ಯಾರಣ್ಣ 4 ಜನ ಹಂಗ್ ಮಾತಾಡ್ತಿದ್ದಾರೆ? ಈ ಅಡ್ವಾನ್ಸ್ ಕೊಡ್ಬೇಕಾದ್ರೆ ಏನ್ ಹೇಳಿದ್ದ? ಊರಲ್ಲಿ 4 ಜನ ನನ್ ಮದ್ವೆ ಬಗ್ಗೆ ಮಾತಾಡ್ಬೇಕು ಅಂದೆ. ಕಡೆ ಮಾತಾಡ್ರ. ಏನ್ ಅರೇಂಜ್ಮೆಂಟ್, ಏನ್ ಡೆಕೋರೇಷನ್, ಏನ್ ಮದ್ವೆ? 4 ಜನ ಇವರೇ ಕಣ. ಅಣ್ಣ, ಇದೇನಣ್ಣ ಮೋಡ? ನೀನ್ ಅಡ್ವಾನ್ಸ್ ಕೊಡ್ಬೇಕಾದ್ರೆ ಏನ್ ಹೇಳಿದ್ದೆ? ನಾನು ಮದುವೆಗೆ ದೇವತೆಗಳು ಆಕಾಶದಿಂದ ಇಳಿಬೇಕು ಅಂತಿದೆ. ನೋಡು, ಆಕಾಶ ಇಳಿಯಕ್ಕೆ ಏಣಿ ಹಾಕ್ಸಿಲ್ವಾ? ಅಣ್ಣ, ಎಲ್ಲಾರ ಜೇಬಲ್ಲಿ ಇರುತ್ತೆ ಪರ್ಸು. ನನ್ ಕೈಲಿ ತಾಳಕ್ ಆಗ್ತಿಲ್ಲ, ಹುಡುಗಿನ ಬೇಗ ಕರ್ಸು. ಇತಿಹಾಸದಲ್ಲಿ ಮೊದಲನೇ ಸರಿ ಕಣ ಮದ್ವೆ ಹೆಣ್ಣ ಚಟ್ಟದ ಮೇಲೆ ಕರ್ಸಿದ್ಯಲ್ಲೋ. ಮಗ, ನಂದೇನು ತಪ್ಪಿಲ್ಲ ಮಗ. ಅವಳೇ ಕನ್ಫ್ಯೂಸ್ ಆಗಿ ಅಲ್ಲಿ ಕೂತ್ಕೊಳ್ಳೋ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟವಳೆ. ಏನೋ ಕನ್ಫ್ಯೂಸ್ ಆಗೋಣ ಇದಳ ಮೇಲೆ ನಿನ್ಗೆ ಗೊತ್ತಾಗಲ್ವೇನೆ? ನಂಗೇನ್ ಗೊತ್ತು, ಮೈಸೂರಿಂದ ಬಾ ಅಂದ್ರು ಬಂದೆ, ಇಲ್ಲಿ ಕುತ್ಕೊಂಡೆ. ನಂಗೆ ಗೊತ್ತಿರೋದು ಇಷ್ಟೇ, ಡೋಲೋ 650 ಮಾತ್ರ ಬಿಸಿರಾಗಿ ಗಿಲ್ಲಿ ನಟನ್ ಮೇಲೆ ಕಾಮಿಡಿ ಮಾಡ್ತೀನಿ ಅಣ್ಣ. ಯಾಕವ್ವ, ನಾವ್ ಮಾಡ್ತಾರ ಕಾಮಿಡಿ? ಪ್ಲೀಸ್ ಅಣ್ಣ. ಹೋಗಮ್ಮ, ಹೋಗು, ಮಾಡ್ಕಬ್ಬ, ಬೇಗ ಓಡೋಗು. ಅಣ್ಣ, ಇವನೊಬ್ಬ ನಟ. ಅಣ್ಣ, ಇವನೊಬ್ಬ ಕಿತ್ತೋಗಿರೋ ನಟ. ಅಣ್ಣ, ಗಿಲ್ಲಿ ನಟ. ಸನ್ರೈಸರ್ಸ್ ಮಾನ ಮರ್ಯಾದೆ ಡೋಲೋ 650 ಹೋಗ್ತಾ ಇದೆ. ನಮ್ಮೂರಲ್ಲಿ ನಡೀತಿದ್ದ ಜಾತ್ರೆ ಈ ಸ್ಟೇಜ್ ಬಂದವಳ ಡೋಲೋ 650 ಮಾತ್ರ. ಸೊಬ್ಬಿ ತುಮ್ನ ಅಜೀಬ್ ಕರ್ದಾಳ್ತೀನಿ. ಆವು ಎಲ್ಲಿ ಇರುವ ನಿಮಿಷ. ಏನೇ ಮಾಡ್ತಿದ್ಯಾ? ಯಾವಂದಲ್ಲ, ಪುಂಗಿ ಆಡಿಸ್ತಿದ್ದೀನಿ. ಪುಂಗಿಗೆ ನಾನು ಲುಂಗಿ ಸಿಗಾಕ ಹೋಗಿ ಆ ಕಡೆ. ಒಂದ್ ನಿಮಿಷ. ಹುಡುಗಿ ಎಂಟ್ರಿ ಆಗಿದ ತಕ್ಷಣ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂದ್ರೆ. ಸರ್ಪ್ರೈಸ್ ಇದ್ದೇ ಇದೆ ಮಗ ನಮ್ ಸ್ಕಿಟ್ ಅಲ್ಲಿ. ಬೈ ಕಡೆಗೆ. ಅಣ್ಣ ಬರ್ರ. ಹಾಯ್. ಹಾಯ್. ಎಲ್ಲ ಹೊಟ್ಟಾಗ್ಬಿಟ್ಟಿದೆ. ಇಷ್ಟ ದಿವಸ ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನಿನ್ನೇ ನೆನ್ಸ್ಕೊಂಡ್ ಬಾತ್ರೂಮ್ ಅಲ್ಲಿ ಅಳ್ತಿದ್ದೆ. ಅಣ್ಣ, ಏನಣ್ಣ ಅಷ್ಟೊಂದು ಖುಷಿ ಆಗ್ಬಿಟ್ಟು? ಯಾರಣ್ಣ ಅವನು? ಅವನ ಎಕ್ಸ್ ಬಾಯ್ ಫ್ರೆಂಡ್. ಇದು ಅವಳಿಗೆ ಸರ್ಪ್ರೈಸ್ ಅಲ್ಲ, ನನಗೆ ಸರ್ಪ್ರೈಸು. ಸ್ಕಿಮ್ಮಾ ಮಹಾ ಶಾದಿ ಕರ್ಲೆ ಜಾರೋನಿದೆ ಬಾಲ್ ಹಲಾರೈಸೋ ಕಾಡಿ. ಇನ್ನ ನನ್ನ ಕೈಲಿ ವೆಯ್ಟ್ ಮಾಡಕ್ ಆಗಲ್ಲ. ಗುರುಗಳನ್ನ ಕರ್ಸು. ಕರೆಸ್ತೀನಿ. ಗುರುಗಳು ಬನ್ನಿ. ಯಾರ ಇವನು? ನೀ ಯಾರನ್ ಕೇಳಿದೆ? ಗುರುಗಳು. ಹಾಯ್ ಗುರು. ಹಾಯ್. ಅವರೇ ಗುರುಗಳು. ಮಂತ್ರ ಬರುತ್ತೆ. ಇದು ಶಿವಣ್ಣನ್ ಪಿಕ್ಚರು. ಮಾಂಗಲ್ಯಂ ತಂತು ನಾನೇನ ರವಿಚಂದ್ರನ್ ಪಿಕ್ಚರು. ಕಂಕಣ ಭಾಗ್ಯ ಹಳೆ ಪಿಕ್ಚರು. ಅನುಭವ ಸರ್ಟಿಫಿಕೇಟ್ ಪಿಕ್ಚರು. ಚೆನ್ನಾಗಿದೆ ಅಲ್ರಿ? 2 ಸಲ ನೋಡಿದ್ದೀನಿ. ಸೂಪರ್. ಅದು ಉಪೇಂದ್ರ ಅವ್ರ ಪಿಕ್ಚರ್. ಅಯ್ಯೋ, ಅದು ದರ್ಶನ್ ಅವ್ರ ಪಿಕ್ಚರ್. ಯಾರು ಅವನು? ನೀ ಯಾರೇನ್ ಕೇಳಿದೆ? ಗುರುಗಳು. ಹಾಯ್ ಗುರು. ಹಾಯ್. ಗುರುಗಳೇ ಕಡಲ್ಲ. ಅಯ್ಯೋ, ನನ್ನ ಗಂಡಿಲ್ಲ, ನನ್ನ ಮಕ್ಕಳಿಲ್ಲ, ನಂಗೆ ಯಾರಿಲ್ಲ, ಹಣೆಯಲ್ಲಿ ಕುಂಕುಮಿಲ್ಲ, ನಾನೇನು ಮಾಡಿ
ಓಯ್ ಕಂಗ್ರ್ಯಾಚುಲೇಷನ್ ನೀವಿಬ್ರು 100 ವರ್ಷ ಸುಖವಾಗಿ ಬಾಳಿ. ಏ ಕಾಗೆ ಮುದ್ಕೆ ನಿನ್ ಗಂಡ ನಿಗರ್ಕೊಂಡವ್ನು ಇಲ್ಲೇನ್ ಮಾಡ್ತೀಯ ಅಯ್ಯೋ ನನ್ ಬಗ್ಗೆ ಅಜ್ಜಿ ಅರೇಂಜ್ಮೆಂಟ್ಸ್ ಎಲ್ಲ ಓಕೆನಾ? ಏನ್ ಅರೇಂಜ್ಮೆಂಟ್ ಮಾಡಿದ್ಯೋ? ಹೆಣದ ಮೇಲೆ ಒಂದ್ ದೀಪನೂ ಇಲ್ಲ. ಅದಕ್ಕೆ ಯಾಕೆ ಕಿರ್ಚಾಡ್ತೀಯ? ಒಂದ್ ನಿಮಿಷ ಇರು, ಬರಮ್ಮ ಇಲ್ಲಿ. ಕೂತ್ಕೋ ಇಲ್ಲಿ ಒಂದ್ ನಿಮಿಷ. ಹಾ ಏ ಯಾರೋ ಇವಳು? ದೀಪ. ನೀವು ಒಂದೇ ಪ್ರಾಪರ್ಟಿಯಲ್ಲಿ ಎರಡೆರಡು ಕಡೆ ಮ್ಯಾನೇಜ್ ಮಾಡ್ತಿದ್ಯಲ್ಲೋ? ಅದಕ್ಕೆ ಅಲ್ವೇನೋ ನನ್ನ ವರುಣ ಮ್ಯಾನೇಜ್ಮೆಂಟ್ ಮಾಂಗಲ್ಯಂ ತಂತು ನಾನೇನಾ, ಮದುವೆ ಆದ್ಮೇಲೆ ಇವ್ರ ಜೊತೆ ನಾವು ಕೂಡ ಮಲ್ಗೋಣ. ಓ ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೆಲೂರ ಬಾಡಿ. ನೀವು ಸಾಕು ಇಲ್ಲಿ ಪೂಜೆ ಮಾಡಿ ಅಲ್ಲಿ. ನಿನ್ ಗಂಡನೇದು? ನನ್ ಗಂಡನೇ. ಹೆಂಗ್ ಸತ್ತೋದ? ಸತ್ತೋದ. ಸುಮ್ನೆ ಸತ್ತವನೆ. ಮೈಕಂತೂ ಹಾಕಿಲ್ಲ, ಡೈಲಾಗು ಕೊಟ್ಟಿಲ್ಲ, ಸತ್ತೋಗಿದ್ದೊಳ್ಳೆದಾಗಿದೆ. ಅಲ್ಲಿ ಮದ್ವೆ ಹೆಣ್ಣು ಗಂಡಿಗೆ ಬಂದ್ಬಿಟ್ಟು ಮದ್ವೆ ಮಾಡ್ಸು ಅಂದ್ರೆ ಸತ್ತನ್ ಮುಂದೆ ಬಂದು ಆಡ್ತಿದೇನೋ? ಜಾತಿ ಯಾವ್ದೋ ಮರನ ಯಾವ್ದೋ ಜನನ. ಇವನು ಮಲಗಿದ್ರೆ ಮರನ, ನೀವಿಬ್ರು ಮಲ್ಕೊಂಡಾಗುತ್ತೆ ಜನನ. ಗಂಡಣ್ಣ ಹಾರ ಬದಲಾಯಿಸ್ಕೊಳ್ಳಿ. ಎಲ್ಲೋ ಹಾರ? ಅಜ್ಜಿ ಒಂಚೂರು ಎತ್ತ ಕಡೆ. ಏನು ಮಾಡ್ತಿದ್ಯಾ? ಕೂತ್ಕಡೆ ಕಾಗೆ ಮುಖ್ಯ. ಹಾರ ಬದಲಾಯಿಸ್ಕೊಳ್ಳಿ. ಹಾರ ಬದಲಾಯಿಸಮ್ಮ. ನೋಡು ಯಾವ ಹಾರ ಅದು? ಏನೋ ಇದು ಇಷ್ಟೊಂದು ವಾಸನೆ ಬರ್ತಿದೆ, ಎಲ್ಲಿಂದ ತಂದೆ? ಮಗ ಇಲ್ಲೇ ಮಾರ್ಕೆಟ್ ಹತ್ರ ಹೋಗಕ್ಕಾಗ್ಲಿಲ್ಲ, ಅದಕ್ಕೆ ಹೆಣದಿಂದ ತಂದೆ. ಏನು ಎಣುಕಾಕಿರೋ ಹಾರ ಎಲ್ಲ ಆಗ್ತಿದೆಯಲ್ಲೋ? ಯಾವ್ದು ಹೆಣ 20 ಎಪಿಸೋಡ್ ಅವನ ಜೊತೆ ಕೆಲಸ ಮಾಡಿದ್ದಾನೆ. ಅವನು ಮನ್ಸ ಕಣ. ನೋಡು ಮಲಗಿದರ ಮರಣ, ಎದ್ದರ ಜನನ. ಯಾವುದು ನಿನ್ನ ಜನ್ಮದಿನ? ಡಿಸೆಂಬರ್ 11, ಅದಕ್ಕೆ ನಂದೊಂದು. ಹೋಗು. ಗಂಡನ್ನು ಅಕ್ಷತೆ ಕಾಳು ಹಾಕೊಳ್ಳಿ. ಯಾವ್ದ್ರಿ ಅಕ್ಷತೆ? ಎಲ್ಲಿದೆ ಅಕ್ಷತೆ? ಯಾರು ಎತ್ಕೊಂಡೋದ? ನಿನ್ನ ಯಾರು ಎತ್ಕೊಂಡೋದ ಅಕ್ಷತೆ? ಯಾರು? ಕೇಳು, ಅವ್ನು ಜೋರ ಕೇಳು. ಹೇ ಪಾರು, ಯಾರು ಅಕ್ಷತೆ ಕಾಳ್ತಾರೋ ಯಾರು? ಒಂದು ನಿಮಿಷ ತರ್ತೀನೀಗ. ನೋಡಿ ಅಕ್ಷತೆ. ಈ ದೀಪಕ್ಕೆ ಬತ್ತಿದಾರಪ್ಪ. ಬತ್ತಿಯಲ್ಲಿ ಅಲ್ಲೇ ಇತ್ತಲ್ಲ ಮೂಗಲ್ಲಿ. ಏನಪ್ಪ ಬತ್ತಿಗೆ ತುಪ್ಪ ಸಮೇತ ತಂದಿದ್ಯಾ? ಪ್ರಾರಬ್ಧ ಮುಂದೆ ಕೂತ್ಕೊಳ್ಳಿ. ಇವಾಗ ತಾಳಿ ಕಟ್ಟುವ ಸಮಯ. ಕಾಳಿ ಇಟ್ಕೋ. ಗಟ್ಟಿ ಬೇಡ, ಗಟ್ಟಿ ಬೇಡ.